ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಲಾಕಿ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 6ನೇ ವಾಕ್ಯ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದುದರಿಂದ ಯಾಕೋಬ್ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಪ್ರತ್ಯೇಕವಾಗಿ ಮಲಾಕಿ ಪುಸ್ತಕವನ್ನು ನಾವು ಕಲಿಯುವಾಗ ಇದು ಸತ್ಯವೇದದ ಹಳೆ ಒಡಂಬಡಿಕೆಯ ಭಾಗದ ಕೊನೆಯ ಪುಸ್ತಕ. ಈ ಪುಸ್ತಕದಲ್ಲಿ ನಾವು ಅನೇಕ ರೀತಿಯ ಪ್ರಶ್ನೆಗಳನ್ನು ಜನರು ದೇವರಿಗೆ ಕೇಳುವುದನ್ನು ನೋಡ್ತೀವಿ. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ಅಂತ ಹೇಳುವಾಗ, ಯಾವ ವಿಷಯದಲ್ಲಿ ನನ್ನನ್ನು ಪ್ರೀತಿಸಿದ್ದಿ? ನೀವು ನನ್ನನ್ನು ಧಿಕ್ಕರಿಸಿದ್ದೀರಾ ಅಂತ ದೇವರು ಹೇಳುವಾಗ, ಯಾವ ರೀತಿಯಲ್ಲಿ ಧಿಕ್ಕರಿಸಿದ್ದೇವೆ? ನೀವು ನನ್ನ ಯಜ್ಞವೇದಿನ ಅಶುದ್ಧ ಮಾಡಿದ್ದೀರಾ? ಎಲ್ಲಿ ಅಶುದ್ಧ ಮಾಡಿದ್ದೀವಿ? ಅಂದರೆ ಒಂದು ರೀತಿಯಲ್ಲಿ ರೆಬೆಲ್ಲಾಗಿ ಮಾತಾಡುವಂತಹ ಜನರಾಗಿ ನಾವು ಮಲಾಕಿ ಪ್ರವಾದನೆಯಲ್ಲಿ ನಾವು ನೋಡ್ತೀವಿ. ಇದಾದ ನಂತರ ನಮಗೆ ಗೊತ್ತು, ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ಮಧ್ಯ ಹೆಚ್ಚು ಕಡಿಮೆ 400 ವರ್ಷಗಳ ಒಂದು ಗ್ಯಾಪ್, ದೇವರು ಮಾತಾಡದೇ ಇರುವಂತಹ ಒಂದು ಸಮಯ. ಅದನ್ನು ಸೈಲೆಂಟ್ ಇಯರ್ಸ್, ನಿಶಬ್ದ ಕಾಲ ಅಥವಾ ಕತ್ತಲೆಯ ಕಾಲ, ಡಾರ್ಕ್ ಇಯರ್ಸ್ ಎಂಬುದಾಗಿ ಆ 400 ವರ್ಷಗಳನ್ನ ಕರಿಬೋದು. ಆಗ ಇಲ್ಲಿ ನಾವು ನೋಡಬೇಕಾದ್ರೆ ಈ ರೀತಿ ಪ್ರಶ್ನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರು ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇರುವಾಗಲೂ ಸಹ ದೇವರು ಹೇಳುವಂತಹ ಮಾತೇನು ಅಂತ ಹೇಳಿದ್ರೆ, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ದೇವರು ಯಾವತ್ತೂ ಚೇಂಜ್ ಆಗುವಂತಹ ದೇವರಲ್ಲ. ದೇವರು ಚೇಂಜ್ ಮಾಡುವಂಥ ದೇವರೇ ವಿನಃ ಚೇಂಜ್ ಆಗುವನಲ್ಲ. ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇಂದು ಎಂದೆಂದಿಗೂ ನಿರಂತರವಾಗಿಯೂ ಹಾಗೇ ಇರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ಯಾವತ್ತೂ ಚೇಂಜ್ ಆಗಲ್ಲ. ದೇವರೊಂದು ಮಾತು ಹೇಳಿದ್ರೆ ಆ ಮಾತನ್ನು ಉಳಿಸ್ಕೊಳ್ಳುವಂತಹ ದೇವರು. ದೇವರು ಯಾವತ್ತೂ ಚೇಂಜ್ ಆಗಲ್ಲ. ಆದರೆ ದೇವರು ಚೇಂಜ್ ಮಾಡ್ತಾನೆ. ಅನೇಕ ವಿಷಯಗಳನ್ನು ನೋಡ್ಬೋದು. ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದಂತಹ ದೇವರು, ಅದ್ಭುತಗಳನ್ನು ಮಾಡಿದ ಸರ್ವಶಕ್ತನಾದ ದೇವರು, ಬಿಳಾಮನು ನುಡಿದಂತಹ ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದ ದೇವರು, ಯೋಸೇಫನಿಗೆ ವಿರುದ್ಧವಾಗಿ ಸಹೋದರರು ಮಾಡಿದಂತಹ ಕೇಡನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದ ದೇವರು. ದೇವರು ಅನ್ಚೇಂಜಿಂಗ್ ಗಾಡ್. ಗಾಡ್ ಈಸ್ ಅನ್ ಅನ್ಚೇಂಜಿಂಗ್ ಗಾಡ್, ಬಟ್ ಈ ಚೇಂಜಸ್ ಥಿಂಗ್ಸ್. ಆತನು ಕಾರ್ಯಗಳನ್ನು ಬದಲಾವಣೆ ಮಾಡುವಂತಹ ದೇವರು. ಇಲ್ಲಿ ದೇವರು ಹೇಳ್ತಾರೆ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಯಾಕೆ? ಮೇಲಿನ ವಾಕ್ಯಗಳನ್ನೆಲ್ಲ ಓದುವಾಗ, 1, 2, 3 ಅಧ್ಯಾಯಗಳಲ್ಲಿ ಓದುವಾಗ ಜನ ಚೇಂಜ್ ಆದರು. ನಾನು ನಿಮ್ಮನ್ನೇ ಆರಾಧನೆ ಮಾಡ್ತೀನಿ, ನಿಮ್ಮ ವಾಕ್ಯವನ್ನು ಅನುಸರಿಸಿ ಜೀವಿಸ್ತೀನಿ ಅಂತ ಮಾತು ಕೊಟ್ಟಂತಹ ಜನ ಬದಲಾದರು. ಈಗ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ದೇವರನ್ನು ಪ್ರೀತಿಸಬೇಕಾದವರು ದೇವರನ್ನು ದ್ವೇಷಿಸ್ತಾ ಇದ್ದಾರೆ. ದೇವರಿಗೆ ಒಳ್ಳೆಯ ಯಜ್ಞವೇದಿಯಲ್ಲಿ ಒಳ್ಳೆಯ ಯಜ್ಞಗಳನ್ನು ಮಾಡಬೇಕಾದವರು ಈಗ ಅಶುದ್ಧವಾದ ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ಜನ ಚೇಂಜ್ ಆದರು. ನಾವ್ಯಾವತ್ತೂ ಚೇಂಜ್ ಆಗಲ್ಲ. ನಾವು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ, ನಿನ್ನ ವಾಕ್ಯಕ್ಕನುಸಾರವಾಗಿ, ನಿನ್ನ ಸತ್ಯ ಮಾರ್ಗದಲ್ಲಿ ಜೀವಿಸ್ತೇವೆ ಎಂಬುದಾಗಿ ಮಾತು ಕೊಟ್ಟವರು ಇವರು. ನಾವು ನಿನ್ನಿಂದ ಅಗಲೋದಿಲ್ಲ ಅಂತ ಮಾತು ಕೊಟ್ಟವರು. ನಾವು ನಿನ್ನ ವಾಕ್ಯಗಳನ್ನು ಅನುಸರಿಸ್ತೀವಿ ಅಂತ ಮಾತು ಕೊಟ್ಟವರು ಇವತ್ತು ಚೇಂಜ್ ಆಗಿಬಿಟ್ಟಿದ್ದಾರೆ. ಚೇಂಜ್ ಆದಂತಹ ಜನರನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ಆದರೂ ನೀವಿಷ್ಟೆಲ್ಲ ಮಾಡಿ ಮಾರ್ಪಟ್ಟರು, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಂದರ್ಭದಲ್ಲಿ ನಾನು ನೀವು ಬದಲಾಗಿದ್ದೀವಿ. ನಾವು ದೇವರ ಮುಂದೆ ಎಷ್ಟೋ ತೀರ್ಮಾನಗಳನ್ನ ತಗೊಂಡಿದ್ದೀವಿ, ಎಷ್ಟೋ ಡಿಸಿಷನ್ಸನ್ನು ಮಾಡಿದ್ದೀವಿ. ನಾವು ದೇವರೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸ್ತೇನೆ, ನಿನ್ನ ಇಷ್ಟವನ್ನು ಮಾಡ್ತೀನಿ ಎಂಬುದಾಗಿ ಎಷ್ಟೋ ತೀರ್ಮಾನಗಳನ್ನ ತೆಗೆದುಕೊಂಡು ನಾವು ಮಾರ್ಪಟ್ವಿ. ನಾವು ಚೇಂಜ್ ಆದ್ವಿ. ಆದರೂ ದೇವರು ಮಾರ್ಪಟ್ಟಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಆದದರಿಂದ ಯಾಕೋಬ್ ಸಂತತಿಯವರೇ ನೀವು ನಾಶವಾಗಲಿಲ್ಲ. ನಾನೇನಾದರೂ ಬದಲಾಗಿದ್ದರೆ, ಅಥವಾ ನಾನು ನಿಮ್ಮನ್ನು ಕಾಪಾಡ್ತೀನಿ, ಅಥವಾ ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂಬ ಆ ಮಾತು ಕೊಟ್ಟಿದ್ದನ್ನು ನಾನು ಬದಲಾಯಿಸಿದರೆ ನೀವ್ಯಾವತ್ತೋ ನಾಶವಾಗಿ ಹೋಗ್ತಾಯಿದ್ರಿ. ಆದ್ದರಿಂದ ನೀವು ನಾಶವಾಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಬದುಕೊಂಡಿರೋದು ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ, ನಮ್ಮ ಶಕ್ತಿಯಿಂದ ಅಲ್ಲ.
ದೇವರ ಮಹಾಕೃಪೆಯಿಂದ, ದೇವರ ದೊಡ್ಡ ಒಂದು ಆಶೀರ್ವಾದದಿಂದ ನಾನು ನೀವು ಬದುಕೊಂಡಿದ್ದೀವಿ. ಕಾರಣ ಏನು? ಎಷ್ಟೋ ಸಂದರ್ಭದಲ್ಲಿ ನಾವು ಮಾರ್ಪಟ್ಟಾಗ, ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸಿದಾಗ, ದೇವರ ಇಷ್ಟವನ್ನು ಮಾಡ್ತೇವೆ ಅಂತ ಮಾತು ಕೊಟ್ಟವರು ಮಾಡದೇ ಇದ್ದಾಗ ದೇವರು ನಮ್ಮನ್ನು ಶಿಕ್ಷಿಸಲಿಲ್ಲ, ದೇವರು ನಮಗೆ ಕಷ್ಟ ಕೊಡಲಿಲ್ಲ, ಅಥವಾ ನಮ್ಮನ್ನು ನಾಶ ಮಾಡಲಿಲ್ಲ. ಯಾಕೆ? ದೇವರು ಮಾರ್ಪಟ್ಟಿಲ್ಲ. ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಅಂತ ಹೇಳುವಂತಹ ಆ ದೇವರು ನಮ್ಮಿಂದ ಬಯಸುವುದೇನೆಂದರೆ, ದೇವರು ಮಾರ್ಪಡದೆ ಇರುವ ಹಾಗೆ ನಾನು ಸಹ ತೆಗೆದುಕೊಂಡಂತಹ ತೀರ್ಮಾನದಿಂದ ಬದಲಾಗದೆ, ಮಾರ್ಪಡದೆ ಆ ತೀರ್ಮಾನಕ್ಕನುಸಾರವಾಗಿ ಜೀವಿಸಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾರೆ. ಈ ಅಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ಮಾರ್ಪಡದೆ ನನ್ನನ್ನು ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ. ನೀನು ಮಾರ್ಪಡದೆ ಇರುವುದರಿಂದ ನಾನು ನಾಶವಾಗಿಲ್ಲ, ಆದ್ದರಿಂದ ನಾನು ಮಾರ್ಪಡಲ್ಲ. ನಾನು ಸಹ ತೆಗೆದುಕೊಂಡಂಥ ತೀರ್ಮಾನಕ್ಕನುಸಾರವಾಗಿ ಜೀವಿಸ್ತೇನೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ಅಪ್ಪ, ನೀನು ಮಾರ್ಪಡದೆ ಹೇಳಿದಂತಹ ಮಾತಿಗೆ ಅನುಸಾರವಾಗಿ ನಮ್ಮನ್ನು ಕಾಪಾಡಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಷ್ಟೋ ಸರಿ ನಾವು ಮಾರ್ಪಟ್ಟಿದ್ದೇವೆ, ನಾವು ಬದಲಾಗಿದ್ದೇವೆ, ನಮ್ಮನ್ನು ಕ್ಷಮಿಸಪ್ಪ. ನಿನ್ನ ಚಿತ್ತಕ್ಕನುಸಾರವಾಗಿ ನಿನ್ನ ಮಾರ್ಗದಲ್ಲಿ ಜೀವಿಸುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.